ಲಂಡನ್ ಯೂನಿವರ್ಸಿಟಿಲಿ ಅಪ್ಲಿಕೇಶನ್ ಪ್ರೋಸೆಸ್ ಆಗಿದೆ. ನೆಕ್ಸ್ಟ್ ಸೆಮಿಸ್ಟರ್ಗೆ ಅಡ್ಮಿಷನ್ ಕನ್ಫರ್ಮ್. ನಾನು ಹೋಗಲ್ಲ. ಹೇಳಿದ್ನಲ್ಲ, ಅಡ್ಮಿಷನ್ಸ್ ಆಗಿದೆ. ಹೇಗಮ್ಮ? ನನ್ನ ಆಸೆ ನನ್ನ ಉದ್ದೇಶ ಅಂತ ಒಂದಿರಲ್ವಾ? ಆರ್ಯನ್, ನಿನ್ನ ಉದ್ದೇಶನ ಅಲ್ಲೇ ದೂರದಲ್ಲಿ ಕೂತು ಸ್ಪಷ್ಟ ಮಾಡ್ಕೋ. ಸಿಟ್ಟಿಗೆ ಬುದ್ಧಿ ಕೊಡ್ಬೇಡ್ವೋ, ಲಾಂಗ್ ಟರ್ಮ್ನಲ್ಲಿ ಯೋಚಿಸು. ನಿನಗೆ ಭಯ. ನಾನೆಲ್ಲಿ ನರಸಿಂಹರಾವ್ನ? ಹೌದು, ಅದೇ ನನ್ನ ಉದ್ದೇಶ. ನಾನು ಪ್ರಾಮಿಸ್ ಮಾಡಿ ಹೇಳ್ತೀನಿ, ಇನ್ಯಾವತ್ತೂ ಇದ್ರಲ್ಲಿ ತಲೆ ಹಾಕಲ್ಲ. ನೀನೇ ಹೇಳೋವರೆಗೂ ನಾನು ಯಾವ ವಿಷಯಕ್ಕೂ ಬರಲ್ಲ. ಪ್ಲೀಸ್ ಅಮ್ಮ, ನಾನು ನಿನ್ ಜೊತೆಗಿರಕ್ ಬಿಡು. ಈ ಹೋರಾಟದಲ್ಲಿ ಇನ್ನೊಬ್ಬಳನ್ನೇ ಬಿಟ್ಟು ಹೋಗಕ್ ಆಗಲ್ಲ, ಭಯ ಆಗತ್ತೆ. ಹಲೋ ಆರ್ಯನ್, ನಾನು ನಿನ್ ಜೊತೆ ಮಾತಾಡ್ಬೇಕು. ಹೇಳು. ಫೋನಲ್ಲ, ನಿನ್ನ ಮೀಟ್ ಮಾಡ್ಬೇಕು. ಅವತ್ ನಿಮ್ಮಪ್ಪ ಅಷ್ಟೆಲ್ಲ ಅವಮಾನ ಮಾಡಿದ್ಮೇಲೆ ನನಗೆ ಸಿಗ್ತೀನಿ ಅನ್ಕೊಂಡಿದ್ಯಾ? ನೆವರ್. ಆರ್ಯನ್, ಆರ್ಯನ್ ಪ್ಲೀಸ್ ಆರ್ಯನ್. ಸಾವಿತ್ರಿ ಈ ಮನೆ ಮಹಾಲಕ್ಷ್ಮಿ, ಈ ಮನೆ ಶಕ್ತಿ ಅವಳು. ಭವಾನಿ ಅಮ್ಮ ಹೇಳಿದ್ ನೆನಪಿದ್ಯಾ ನಿನಗೆ? ಅವಳು ನಿನ್ ಹೆಸರೇಳಿ ಕುಂಕುಮ ಹಚ್ಕೊಳ್ಳೋದ್ರಿಂದ ನೀನ್ ಹೀಗಿರೋದು ಗೊತ್ತಾ? ನಾನು ಹೋಗ್ತಾ ಇದ್ದೀನಿ, ಈ ಮನೇಲಿ ಇರಲ್ಲ. ನರಸಿಂಹರಾವ್ ಮನೇಲಿ ನನಗಿರಕ್ ಇಷ್ಟ ಇಲ್ಲ. ಮಗಳು ತವ್ರಿಗೆ ಬಂದಿರೋದು ಕುಸಿನಯ್ಯ, ಆದ್ರೆ ಬಂದವಳೆ ಹಿಂಗ್ ಮಂಕಾಗಿ ತಿಂದೆ ಕುಡಿದೆ ಕುಂತ್ಕೊಂಡ್ರೆ ಏನೇನು ಯೋಚನೆಗಳು ಬರ್ತದಲ್ವಾ? ತವ್ರಿಗೆ ಬಂದು ಯಾಕೆ ಬಂದೆ ಅಂತ ಕಾರಣ ಹೇಳ್ಬೇಕಮ್ಮ. ಹಂಗಲ್ಲ ಕಣ್ಮಗ, ಇದ್ಕಿದಾಗೆ ಬಂದಿದೀಯಾ. ಹೋದ್ಸಲ ಬಂದಾಗ ಗಳಿಗೆಗೊಂದ್ಸಲಿ ಅಳಿಯಂದ್ರಿಗೆ ಫೋನ್ ಮಾಡ್ತಿದ್ದಿ. ಈಗ ನೋಡಿದ್ರೆ ಮಗಿನ್ ಬೇರೆ ಕರ್ಕೊಂಡ್ ಬಂದಿದ್ಯಾ. ಅದಕ್ಕೆಯಾ ನೋಡಮ್ಮ, ನೀನ್ ಕೇಳೋ ಯಾವ ಪ್ರಶ್ನೆಗೂ ಉತ್ತರ ಕೊಡೋ ಪರಿಸ್ಥಿತಿಲಿ ನಾನಿಲ್ಲ. ಕಾಲ ಬಂದಾಗ ಹೇಳ್ತೀನಿ. ನಿಂತ್ಕೊಮ್ಮ, ಸಮಾಧಾನ ಮಾಡ್ಕೊಮ್ಮ. ನರಸಿಂಹ, ಇವಳು ಸಮಾಧಾನ ಮಾಡಪ್ಪ. ಅಜ್ಜಿ, ಈ ಮನುಷ್ಯ ನನ್ನ ಹತ್ರ ಬಂದ್ರೆ ನಾನು ಸತ್ತು ಹೋಗ್ತೀನಿ. ನೋಡಿ ಹೇಗೆ ಮಾತಾಡ್ತಾಳೆ. ಯಾರಿಂದ ನಾನ್ ಗುಣ ಆದ್ನೋ ಅವ್ರನ್ನ ಅವಮಾನ ಮಾಡಿ ಈ ಮನೆಯಿಂದ ಆಚೆ ತಳ್ಳಿದ್ದಾರೆ. ಮಾತು ಬೆಳೆಸಿದ್ರೆ ಸಮಸ್ಯೆ ಬಗೆಹರಿಯಲ್ಲ. ಯಾರಾದ್ರೂ ಒಬ್ರು ಸುಮ್ನೆ ಆಗ್ತೀರಾ? ಆರ್ಯನಿಗೆ ಎಂತ ಅವಮಾನ ಮಾಡಿದ್ರು ಯಾಕೆ ಹೇಳಿ? ಅವನಿಗೆ ಸ್ಟೇಟಸ್ ಇಲ್ಲ, ಬಡವ, ಅದಕ್ಕೆ ತಾತ್ಸಾರ ಇಲ್ಲ. ಮತ್ತೆ ಯಾರ್ ನಿನ್ ಕಿಡ್ನಾಪ್ ವಿಷಯನ ಪೇಪರ್ ಅಲ್ಲಿ ಹಾಕ್ಸಿ ಊರೆಲ್ಲ ಡಂಗೂರ ಹೊಡೆದ್ರು? ಆ ಇಂದುಮತಿ ಮಗ ಆರ್ಯನ್. ಈ ಸಾವಿತ್ರಿಗೆ ಏನಾಗೈತೆ? ಸುಮ್ಕೆ ಇಲ್ಲಿ ಬಂದು ಕೂತ್ಕೊಂಡ್ಬಿಟ್ರೆ ಏನರ್ಥ? ಅದ್ನ ನೀನೇ ಒಂದಪ್ಪ ಕೇಳು. ಇದನ್ನ ತಾಯಿ ಆದವಳು ಕೇಳಿ ತಪ್ಪಿದ್ರೆ ಬುದ್ಧಿ ಹೇಳುದು. ಇದ್ಯಾಕೆ ಅತಿ ಆಯ್ತು. ನಾನೇ ಬೆಂಗಳೂರಿಗೆ ಹೋಗಿ ಏನ್ ಇಸ್ತಿ ಅಂತ ವಿಚಾರಿಸ್ಕೊಂಡ್ ಬರ್ತೀನಿ. ಅಯ್ಯ, ಮನ್ಯಾಗಿರೋ ಮಗಿನ್ ಮೊದ್ಲು ವಿಚಾರಿಸು, ದಬಾಯಿಸ್ ಕೇಳವಳನ್ನ. ನಮ್ಮ ಡಿಪಾರ್ಟ್ಮೆಂಟ್ನವರು ಇತಿಹಾಸ ತಜ್ಞರು ಅಂತ ಗೊತ್ತಿರಲಿಲ್ಲ. ಕರೆಸಿದ ಉದ್ದೇಶ ನರಸಿಂಹರಾವ್ ಸಾಹೇಬ್ರ ಹತ್ರ ಮಾತಾಡ್ಬೇಕಾಗಿತ್ತು. ಅದಕ್ಕೂ ಮುಂಚೆ ನಿಮ್ಮ ಹತ್ರ ಮಾತಾಡಿದ್ರೆ ಒಳ್ಳೇದು ಅನ್ನಿಸ್ತು. ನನಗೆ ನಿಮ್ಮ ಸಹಕಾರ ಬೇಕು. ಯಾವ ವಿಷಯದಲ್ಲಿ? ಅಪರಾಧಿನ ಹಿಡಿಯೋದ್ರಲ್ಲಿ. ನರಸಿಂಹರಾವ್ ಮನೆ ಶತ್ರು ಸಿಗ್ತಾನೆ ಅಂದ್ರೆ ಯಾವ ರೀತಿ ಸಹಕಾರಕ್ಕೂ ಸಿದ್ಧ ನಾನು. ಶತ್ರು ಮನೆಯವನೇ ಆದ್ರೂ ಸಹಕಾರ ಕೊಡ್ತೀರಾ? ಸಾಕ್ಷ್ಯಾಧಾರಗಳೆಲ್ಲ ಸಾಬೀತಾಗ್ಲಿ, ತಿಳಿಸ್ತೀನಿ. ಸಹಕಾರ ಬೇಕಷ್ಟೇ.